ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಇದು ಕೃಷ್ಣ ಜನ್ಮಾಷ್ಟಮಿಯ ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಬೆಳಗ್ಗೆನೇ ಬೇಗ ಇದ್ದು ಕೃಷ್ಣನ ಪೂಜೆ ಎಲ್ಲ ಮಾಡಿ ಮುಗಿಸಿ ಸಂಜೆ ಆದಮೇಲೆ ನಕ್ಷಾಗೆ ಕೃಷ್ಣನ ಡ್ರೆಸ್ ಹಾಕೋಣ ಅಂತ ಹೇಳಿ ಕಾಯ್ತಾ ಇದ್ದೆ. ನನ್ನ ಹಸ್ಬೆಂಡು ಆ ಡ್ರೆಸ್ ಎಲ್ಲ ತರಬೇಕಾಗಿತ್ತು ಅಂತ ತಂದರೂ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ವಿಡಿಯೋ ಮಾಡಿದ್ದೆ, ಬಟ್ ಅದು ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಓಕೆ, ಏನಾಯಿತು ಅಂತ ಎಲ್ಲ ಹೇಳ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈನ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಹಾಗೆ ಕೊನೆಯಲ್ಲಿ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ನಮ್ಮ ನಕ್ಷಾ ಡ್ರೆಸ್ ಹಾಕಿಸ್ಕೊಳ್ಬೇಕಾದ್ರೆ ತುಂಬ ತರಲೆ ಮಾಡ್ತಾಯಿದ್ಲು. ಅಷ್ಟು ಸುಲಭವಾಗಿ ಅವಳು ಡ್ರೆಸ್ ಹಾಕಿಸ್ಕೊಳ್ಳಿಲ್ಲ. ತುಂಬ ತರಲೆ ಮಾಡಿಕೊಂಡು ಆಟ ಆಡಿಕೊಂಡು ಡ್ರೆಸ್ ಹಾಕಿಸ್ಕೊಂಡ್ಳು. ಅದೇನು ಅಂತಲೂ ಕೂಡ ಅವಳು ಗೊತ್ತಿರಲಿಲ್ಲ. ಈ ಚಿಕ್ಕ ಮಕ್ಕಳಿಗೆ ಅಂತಾನೆ ಗೊತ್ತಾಗತ್ತೆ. ಹೇಗೋ ಕಷ್ಟಪಟ್ಕೊಂಡು ಇಬ್ಬರು ಸೇರಿಕೊಂಡು ಕೃಷ್ಣನ ಡ್ರೆಸ್ನ ಹಾಕಿದ್ವಿ. ಬಟ್ ಅವಳಿಗೆ ಸ್ವಲ್ಪ ಹೊತ್ತಷ್ಟೇ ಇದ್ದಿದ್ದು. ಅವಳು ಅದನ್ನು ಕಿತ್ತಿ ಬಿಸಾಕೋದಕ್ಕೆ ಶುರು ಮಾಡಿಬಿಟ್ಲು. ಆದರೂ ಎಷ್ಟೊತ್ತಿದ್ಲೋ ಅಷ್ಟೊತ್ತಿನಲ್ಲಿ ಅವಳ ಜೊತೆ ಟೈಮ್ ಕಳೆದ್ವಿ. ಅದು ನಮಗೂ ಕೂಡ ಖುಷಿ ಆಯಿತು, ಅವಳಿಗೂ ಕೂಡ ಖುಷಿ ಆಯಿತು. ನನ್ನ ಹಸ್ಬೆಂಡ್ಗೂ ತುಂಬ ಖುಷಿ ಆಯಿತು. ಗುಡ್. ಹಂಗೆ ಕೃಷ್ಣನ ಡ್ರೆಸ್ಸಲ್ಲಿ ನನ್ನ ಮಗಳನ್ನ ನೋಡೋದು ನನಗೆ ಒಂದು ಡ್ರೀಮ್ ಅಂತಲೇ ಇತ್ತು. 1 ಮಂತಿಂದನೇ ವೆಯ್ಟ್ ಮಾಡ್ತಾಯಿದ್ದೆ, ಈ ಡ್ರೆಸ್ ಹಾಕಬೇಕು, ಪಾಪು ಹೆಂಗೆ ಕಾಣ್ತಾಳೆ ನೋಡಬೇಕು ಅಂತ. ಕೊನೆಗೂ ಆಯಿತು. ಡ್ರೆಸ್ ಹಾಕಿ ಎಲ್ಲ ನೋಡಿ ಖುಷಿಪಟ್ವಿ. ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡಿದ್ದು ಇನ್ನೂ ಖುಷಿ ಆಯಿತು. ಕೃಷ್ಣ ಜನ್ಮಾಷ್ಟಮಿ ದಿನ ಈ ಡ್ರೆಸ್ ಪ್ರತಿಯೊಬ್ಬರೂ ಹಾಕೋದಕ್ಕೆ ಟ್ರೈ ಮಾಡಿರ್ತಾರೆ ತಮ್ಮ ಮಕ್ಕಳಿಗೆ. ಕೆಲವ್ರಿಗೆ ಅವಕಾಶ ಸಿಕ್ಕಿರುತ್ತೆ, ಕೆಲವ್ರಿಗೆ ಅವಕಾಶ ಸಿಕ್ಕಿರಲ್ಲ. ಆ ಅವಕಾಶ ನಮ್ಮ ಮಕ್ಕಳಿಗೆ ಸಿಕ್ತು ಅಂತೇಳಿ ನಾವು ಕೂಡ ಖುಷಿ ಪಡಬೇಕು. ಎಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈ ಶುಭಾಶಯಗಳನ್ನ ನಾನು ಸ್ವಲ್ಪ ತಡವಾಗಿ ಹೇಳ್ತಾ ಇದ್ದೀನಿ, ಯಾರು ಏನು ತಿಳ್ಕೊಬೇಡಿ. ಚಿನ್ನಿ, ಕೃಷ್ಣನ ನೀನು ನಕ್ಷಾ ಡ್ರೆಸ್ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ನಿಜವಾಗೂ ಶ್ರೀಕೃಷ್ಣ ಪರಮಾತ್ಮನೇ ನಮ್ಮ ಮನೆಗೆ ಬಂದಿದ್ದಾನೇನೋ ಅಂತ ನಮಗೆ ಫೀಲ್ ಆಗ್ತಾಯಿತ್ತು. ಅಷ್ಟು ಖುಷಿ ಕೊಡ್ತು ನಮಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಆ ಡ್ರೆಸ್ಸಲ್ಲಿ ಅವಳನ್ನ ನೋಡಿದ್ದಕ್ಕೆ. ಅವಳಿಗೂ ಕೂಡ ಖುಷಿ ಆಯಿತು. ಚಿನ್ನಿ, ಆ ಕೊಳಲನ್ನು ಕೊಟ್ಟಿದ್ದಕ್ಕೆ ಅವಳಿಗೆ ತುಂಬ ಖುಷಿ ಆಯಿತು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅದರಿಂದ ಸೌಂಡ್ ಬರ್ತಾ ಇದ್ದಿದ್ದು ಅವಳಿಗೆ ಖುಷಿ ಕೊಡ್ತು. ಅವಳು ಅದನ್ನು ಊಪ್ತಾ ಇದ್ದರೆ ಅದರಿಂದ ಸೌಂಡ್ ಬರ್ತಾಯಿತ್ತು. ನಾನು ಅದನ್ನು ಕೊಟ್ಟರೆ ಊಪಕ್ಕೆ ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅವಳು ಕೊಟ್ಟಿದ ತಕ್ಷಣವೇ ಖುಷಿಯಿಂದನೇ ಊಪಿದ್ಲು. ಅವರಪ್ಪ ಅದನ್ನು ಫೋಟೋಸು ವೀಡಿಯೋಸು ಮಾಡ್ತಾಯಿದ್ರು. ಏನು ಕೇಳಿದ್ರು ಅದಕ್ಕೆಲ್ಲ ಕರೆಕ್ಟಾಗಿ ಪೋಸ್ಗಳನ್ನ ಕೊಡ್ತಾಯಿದ್ಲು ನಕ್ಷಾ. ಅದೇ ಜಾಸ್ತಿ ಖುಷಿಯಾಗಿದ್ದು. ಕಂದ ಇತ್ತೀಚೆಗೆ ನಮ್ಮ ನಕ್ಷಾ ತುಂಬ ತರಲೆ ಆಗಿದ್ದಾಳೆ. ಹೇಳಿದ ಮಾತು ಏನು ಕೇಳ್ತಾ ಇಲ್ಲ. ಬೆಳೀತಾ ಬೆಳೀತಾ ಮಕ್ಕಳು ಹೀಗೆ ಅಂತ ಅನಿಸುತ್ತೆ. ಇದೊಂದು ಕಮ್ಮಿ ಆಗಿತ್ತು. ಊದಲ್ಲ ನೀನು. ಅವಳಿಗೆ ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿದ್ದಕ್ಕೆ ಸ್ವಲ್ಪ ಬೋರ್ ಆಯಿತು ಅಂತ ಅನಿಸುತ್ತೆ. ಹೋಗಲಿ, ಕೊನೆಗೆ ಮುಗೀತು ಅಂತ ಹೇಳಿ ಎಲ್ಲನೂ ಅದನ್ನೆಲ್ಲ ರಿಮೂವ್ ಮಾಡಬೇಕು ಅಂತ ಹೇಳಿ ಡ್ರೆಸ್ಸು ಅದೆಲ್ಲ ತೆಗಿಬೇಕು ಅಂತ ನನ್ನ ಹಸ್ಬೆಂಡ್ ರೆಡಿ ಆದರು. ಫಸ್ಟ್ ಅದನ್ನು ತೆಗೆದ್ಬಿಡ್ರಿ ಅಂತಲೇ ಅವಳ ರಿಯಾಕ್ಷನ್ ಇತ್ತು. ಸೊ ಯಾಕೆ ಅವಳಿಗೆ ಇರಿಟೇಟ್ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ರೆಡಿ ಆಗ್ತಿದ್ರು.
ಕೊನೆಯಲ್ಲಿ ಆ ಕಿರೀಟ ಇಲ್ಲದೆ ತೆಗಿಯೋಣ ಒಂದು ಫೋಟೋ ನಕ್ಷಾ, ಈ ಕಡೆ ನೋಡು. ಹೇಳಿ ಫೋಟೋಸ್ ತೆಗಿತಾ ಇದ್ರು. ಕೊನೆಗೂ ಅದೇ ಫೋಟೋಸ್ನ ಅವ್ರ ಸ್ಟೇಟಸ್ನಲ್ಲಿ ಕೂಡ ಹಾಕ್ಕೊಂಡಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಇದು ನನ್ನ ಕೃಷ್ಣ ಜನ್ಮಾಷ್ಟಮಿಯ ಲಾಗ್ ಆಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.